Okay, in this session, we're going to discuss about the different types of audit. Now, audit can be classified on different types based on different basis. ಅಂದರೆ ಬೇರೆ ಬೇರೆ ಬೇಸಿಸ್ ಮೇಲೆ ಆಡಿಟಿಂಗ್ನ ಬೇರೆ ಬೇರೆಯಾಗಿ ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ ಒನ್ ಆನ್ ದ ಕಾಂಡಕ್ಟ್ ಆಫ್ ಆಡಿಟ್, ಅಂದರೆ ಯಾವಾಗ ಆಡಿಟಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಡಿಟ್ನ ಕಂಟಿನ್ಯೂಸ್ ಆಡಿಟ್, ಇಂಟರಿಮ್ ಆಡಿಟ್, ಬ್ಯಾಲೆನ್ಸ್ ಶೀಟ್ ಆಡಿಟ್, ಫೈನಲ್ ಆಡಿಟ್, ಪಾರ್ಷಲ್ ಆಡಿಟ್ ಹಾಗೂ ಒಕೇಶ್ನಲ್ ಆಡಿಟ್ ಆಗಿ ಕ್ಲಾಸಿಫೈ ಮಾಡ್ಬೋದು. ದಿಸ್ ಇಸ್ ಆನ್ ದ ಬೇಸಿಸ್ ಆಫ್ ದ ಟೈಮಿಂಗ್ ಆಫ್ ಆಡಿಟ್ ಆರ್ ವೆನ್ ದ ಆಡಿಟ್ ಇಸ್ ಗೋನ್ ಬಿ ಕಂಡಕ್ಟೆಡ್ ಆರ್ ಹೌ ಇಟ್ ಇಸ್ ಗೋನ್ ಬಿ ಕಂಡಕ್ಟೆಡ್ ಅನ್ನೋದ್ರ ಮೇಲೆ. ಓಕೆ, ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಆಡಿಟ್, ಯಾವ ಪರ್ಪಸ್ಗೋಸ್ಕರ ಮಾಡ್ತೀವಿ ಅನ್ನೋದ್ರ ಮೇಲೆ ಆಡಿಟ್ನ ಕ್ಯಾಶ್ ಆಡಿಟ್, ಕಾಸ್ಟ್ ಆಡಿಟ್, ಮ್ಯಾನೇಜ್ಮೆಂಟ್ ಆಡಿಟ್, ಸ್ಪೆಷಲ್ ಆಡಿಟ್, ಆಪ್ರೇಷನಲ್ ಆಡಿಟ್ ಅಥವಾ ಪರ್ಫಾರ್ಮೆನ್ಸ್ ಆಡಿಟ್ ಆಗಿ ನಾವು ಕ್ಲಾಸಿಫೈ ಮಾಡ್ಬೋದು. ಇದು ಆಬ್ಜೆಕ್ಟಿವ್ ಮೇಲೆ. ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್, ಎಷ್ಟು ಇಂಡಿಪೆಂಡೆಂಟಾಗಿ ಆಡಿಟ್ನ ಮಾಡ್ತೀವಿ, ಅಂದರೆ ಯಾರು ಮಾಡ್ತಾರೆ ಆಡಿಟಿಂಗ್ ಅಂತ. ಎಕ್ಸ್ಟರ್ನಲ್ ಆಡಿಟ್ ಇರುತ್ತೆ, ಇಂಟರ್ನಲ್ ಆಡಿಟ್ ಇರುತ್ತೆ. ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಸ್ಟ್ಯಾಚ್ಯುಟರಿ ಆಡಿಟ್, ವಾಲಂಟ್ರಿ ಆಡಿಟ್, ಗೌರ್ಮೆಂಟ್ ಆಡಿಟ್. ಸೊ ಇದೆಲ್ಲ ಏನು ಅಂತ ನೋಡೋಣ. ಫಸ್ಟ್ ಆನ್ ದ ಬೇಸಿಸ್ ಆಫ್ ಕಾಂಡಕ್ಟ್ ಆಫ್ ಆಡಿಟ್, ಯಾವಾಗ ಆಡಿಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಡಿಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ನಾವಾಗಲೇ ನೋಡ್ದಂಗೆ ಕಂಟಿನ್ಯೂಸ್ ಆಡಿಟ್, ಇಂಟರಿಮ್ ಆಡಿಟ್, ಬ್ಯಾಲೆನ್ಸ್ ಶೀಟ್ ಆಡಿಟ್, ಫೈನಲ್ ಆಡಿಟ್, ಪಾರ್ಷಲ್ ಆಡಿಟ್ ಮತ್ತು ಒಕೇಶ್ನಲ್ ಆಡಿಟ್. ಈಗ ನಾವು ಕಂಟಿನ್ಯೂಸ್ ಆಡಿಟ್ ಅಂದರೆ ಏನು ಅಂತ ನೋಡೋಣ. Continuous audit is an audit where books of accounts are verified throughout the year, either at regular or irregular intervals. Okay, weekly, monthly, quarterly, ಹೀಗೆ. ಕಂಟಿನ್ಯೂಸ್ ಆಡಿಟ್ ಅಂದರೆ ಆಡಿಟಿಂಗ್ ವಿಚ್ ಇಸ್ ಡನ್ ಕಂಟಿನ್ಯೂಸ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಕಂಟಿನ್ಯೂಸ್ ಆಗಿ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ಮಂತ್, ಪ್ರತಿ ಕ್ವಾರ್ಟರ್ಲಿ ನಾವು ಆಡಿಟಿಂಗ್ ಮಾಡಿದ್ರೆ ಅದನ್ನು ಕಂಟಿನ್ಯೂಸ್ ಆಡಿಟ್ ಅಂತೀವಿ. ಅಂದರೆ ವರ್ಷ ಪೂರ್ತಿ ಮಾಡ್ತಾನೇ ಇರುವಂಥ ಆಡಿಟ್, ಯಾವಾಗ ಬೇಕೋ ಆವಾಗ ಮಾಡುವಂಥ ಆಡಿಟ್. ಯಾವ್ಯಾವ ಕನ್ಸರ್ನ್ಸ್, ಯಾವ ಟೈಪ್ ಆಫ್ ಕನ್ಸರ್ನ್ಸಲ್ಲಿ ಈ ರೀತಿಯಾದಂಥ ಆಡಿಟ್ ನೆಸಸರಿ ಅಂದರೆ, ಒಂದು ವೆನ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ. ಇಂಟರ್ನಲ್ ಚೆಕ್ ಅನ್ನೋದು ಒಂದು ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಪ್ರತಿಯೊಂದು ಆರ್ಗನೈಸೇಷನಲ್ಲಿ ಇನ್ ಆರ್ಡರ್ ಟು ವೆರಿಫೈ ದ ಅಕ್ಯುರಸಿ ಆಫ್ ಅಕೌಂಟ್ಸ್. ಅಂದರೆ ಇಂಟರ್ನಲ್ ಚೆಕ್ ಅಂದರೆ ಇದು ನಿಮ್ಮ ಆರ್ಗನೈಸೇಷನಲ್ಲೇ ಇರುವಂಥ ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿ ಇರುವಂಥ ಒಂದು ಸೆಟಪ್ wherein there's a check on every transaction which happens. ನೀವು ಎಲ್ಲ ಟ್ರಾನ್ಸಾಕ್ಷನ್ ಏನೇನು ಆಗುತ್ತೆ ಒಂದು ಆರ್ಗನೈಸೇಷನಲ್ಲಿ ಅದರ ಮೇಲೆ ಕಂಟಿನ್ಯೂಸ್ ಚೆಕ್ ನಡೀತಾ ಇರುತ್ತೆ ಇನ್ ಆರ್ಡರ್ ಟು ಡಿಟರ್ಮೈನ್ ದ ಆ್ಯಕ್ಯುರಸಿ ಆಫ್ ಟ್ರಾನ್ಸಾಕ್ಷನ್ಸ್. ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಷ್ಟು ಆ್ಯಕ್ಯುರೇಟ್ ಅಥವಾ ಎಷ್ಟು ಸರಿಯಾಗಿದೆ, ಯಾವುದೇ ಡಿಸ್ಕ್ರಿಪೆನ್ಸಿ ಇಲ್ಲದೆ ನಡೀತಾ ಇದೆ ಅಂತ ಗೊತ್ತಾಗೋದಕ್ಕೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಿರ್ತೀವಿ ವಿಟ್ ಇಸ್ ಕಾಲ್ಡ್ ಆಸ್ ಯುವರ್ ಇಂಟರ್ನಲ್ ಚೆಕ್ ಸಿಸ್ಟಮ್. ಇದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಕಂಟಿನ್ಯೂಸ್ ಆಡಿಟ್ ಬೇಕಾಗುತ್ತೆ, ಆಯಿತಾ. ಆಮೇಲೆ ವೇರ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ನ್ಯೂಮರಸ್, ಯಾವುದಾದ್ರು ಬಿಗ್ ಕನ್ಸರ್ನ್ಸಲ್ಲಿ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ತುಂಬ ಹೆವಿ ಇದ್ದಾಗ ಕೂಡ ವಿ ವಿಲ್ ರಿಕ್ವೈರ್ ಕಂಟಿನ್ಯೂಸ್ ಆಡಿಟ್. ಆ್ಯಂಡ್ ಇನ್ ಸಮ್ ಕನ್ಸರ್ನ್ಸ್ ವೇರ್ ಮಂತ್ಲಿ ಅಕೌಂಟ್ಸ್ ಆರ್ ಟು ಬಿ ಸಬ್ಮಿಟೆಡ್ ಟು ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಮೋಸ್ಟ್ ಆಫ್ ಯುವರ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಯುವರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೇಲೇ ನಿಮ್ಮ ಡಿಸಿಷನ್ಸ್ ಬೇಸ್ ಆಗೋದು. ಸೊ ಆ ಡಿಸಿಷನ್ಸ್ ಮಾಡೋದಕ್ಕೋಸ್ಕರ ಕೆಲವೊಮ್ಮೆ ಮಂತ್ಲಿ ರಿಪೋರ್ಟ್ಸ್ನ ಕೇಳ್ತಾರೆ. ಈ ಮಂತ್ಲಿ ರಿಪೋರ್ಟ್ಸ್ನ ಸಬ್ಮಿಟ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಡಿಟ್ ಬೇಕೇ ಬೇಕಾಗುತ್ತೆ. ದೆನ್ ಇನ್ ಸಮ್ ಕೇಸಸ್ ವೇರ್ ಆಡಿಟೆಡ್ ಫಿನಾನ್ಷಿಯಲ್ ಅಕೌಂಟ್ಸ್ ಹ್ಯಾವ್ ಟು ಬಿ ರೆಡಿ ಇಮಿಡಿಯೇಟ್ಲಿ ಆಫ್ಟರ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಪೀರಿಯಡ್ ಮುಗಿದಿದ ತಕ್ಷಣ ಕೆಲವೊಂದು ಆರ್ಗನೈಸೇಷನ್ಸ್ಗೆ ಅವರ ಫೈನಲ್ ಅಕೌಂಟ್ಸ್ ರೆಡಿ ಆಗಿರಬೇಕು. ಅಕೌಂಟಿಂಗ್ ಇಯರ್ ಮುಗಿದಿದ ತಕ್ಷಣ ಅಂಥ ಆರ್ಗನೈಸೇಷನ್ಸು ದೇ ಹ್ಯಾವ್ ಟು ಗೋ ಫಾರ್ ಕಂಟಿನ್ಯೂಸ್ ಆಡಿಟ್. ಯಾಕೆಂದರೆ ನೀವು ವರ್ಷದ ಕೊನೆಯಲ್ಲೇ ನೀವು ಇಡೀ ವರ್ಷದ ಆಡಿಟಿಂಗ್ ಮಾಡ್ತೀವಿ ಅಂದರೆ ಆಗ ನಿಮಗೆ ತುಂಬ ಟೈಮ್ ಬೇಕಾಗುತ್ತೆ. ಆದರೆ ನೀವು ಕಂಟಿನ್ಯೂಸ್ ಆಗಿ ಆಡಿಟ್ ಮಾಡ್ತಾನೇ ಇದ್ರಿ ಅಂದರೆ ಆಗ ನಿಮಗೆ ವರ್ಷದ ಕೊನೆಯಲ್ಲಿ ನಿಮಗೆ ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅಂಥ ಆರ್ಗನೈಸೇಷನ್ಸಲ್ಲಿ ನಿಮಗೆ ಕಂಟಿನ್ಯೂಸ್ ಆಡಿಟ್ ಬೇಕು. ಹೇಗೆ ಅಂದರೆ ನಿಮಗೆ ಇಡೀ ವರ್ಷ ಟೆಸ್ಟ್ಗಳನ್ನ ಮಾಡ್ತಾ ಇದ್ದರೆ ನಿಮಗೆ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ಅಷ್ಟೊಂದು ಕಷ್ಟ ಆಗೋಲ್ಲ. ಯು ಡೋಂಟ್ ಹ್ಯಾವ್ ಟು ಪ್ರಿಪೇರ್ ಬಿಕಾಸ್ ಯು ವುಡ್ ಹ್ಯಾವ್ ಸ್ಟಡೀಡ್ ಫಾರ್ ಯುವರ್ ಕಂಟಿನ್ಯೂಸ್ ಟೆಸ್ಟ್. ಆವಾಗವಾಗ ಟೆಸ್ಟ್ ಮಾಡ್ತಾನೆ ಇದ್ದರೆ ನೀವು ಪ್ರಿಪೇರೇ ಆಗೋಗಿರ್ತೀರ. ಯು ಡೋಂಟ್ ಹ್ಯಾವ್ ಟು ಪ್ರಿಪೇರ್ ಟೂ ಮಚ್. ಬಟ್ ನೀವು ಸಡನ್ನಾಗಿ ಇಮಿಡಿಯೇಟಾಗಿ ಸೆಮಿಸ್ಟರ್ ಮುಗಿದ ತಕ್ಷಣ ಎಕ್ಸಾಮ್ ಮಾಡಬೇಕು ಅಂದರೆ ನಿಮಗಾಗ ಪ್ರಿಪ್ರೇಷನ್ ಟೈಮ್ ಬೇಕಾಗುತ್ತೆ.
ಬಟ್ ನೀವು ಕಂಟಿನ್ಯೂಸ್ ಆಗಿ ಟೆಸ್ಟ್ಗಳನ್ನ ಮಾಡ್ತಾನೆ ಇದ್ದರೆ ನಿಮಗೆ ಪ್ರಿಪ್ರೇಷನ್ ಟೈಮ್ ತುಂಬ ಕಡಿಮೆ ಬೇಕಾಗುತ್ತೆ. ಅದೇ ರೀತಿ ಇದು ಕೂಡ ಕೆಲಸ ಮಾಡೋದು. ನಾವು ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕಂಟಿನ್ಯೂಸ್ ಆಡಿಟ್? ಕಂಟಿನ್ಯೂಸ್ ಆಡಿಟ್ನ ಅಡ್ವಾಂಟೇಜಸ್ ಏನು ಅಂದರೆ, ಒಂದು, ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಸೊ ಆಡಿಟರ್ಗೆ ತುಂಬ ಟೈಮ್ ಸಿಗುತ್ತೆ, ನಿಧಾನಕ್ಕೆ ಆಡಿಟ್ ಮಾಡ್ಬೋದು. ಯಾಕೆಂದರೆ ಪೀರಿಯಡ್ ಫಾರ್ ವಿಚ್ ದೇ ಆರ್ ಆಡಿಟಿಂಗ್ ವುಡ್ ಬಿ ವೀಕ್ಲಿ ಆರ್ ಮಂತ್ಲಿ ಆರ್ ಕ್ವಾರ್ಟರ್ಲಿ. ಅಷ್ಟೇ ಪೀರಿಯಡ್ಸ್ನ ಟ್ರಾನ್ಸಾಕ್ಷನ್ನ ಚೆಕ್ ಮಾಡಬೇಕಾಗಿರೋದ್ರಿಂದ ಅವ್ರಿಗೆ ಸಾಕಷ್ಟು ಸಮಯ ಸಿಗುತ್ತೆ. ಸೊ ನಿಧಾನಕ್ಕೆ ವೆರಿಫೈ ಮಾಡಿ ಏನಾದರೂ ಎರರ್ಸ್ ಫ್ರಾಡ್ಸ್ ಇದ್ದರೆ ಅವರು ವೆರಿಫೈ ಮಾಡ್ಕೋಬೋದು. ಸೆಕೆಂಡ್, ಇಟ್ಸ್ ಅ ಮಾರಲ್ ಚೆಕ್ ಆನ್ ದ ಸ್ಟಾಫ್. ಸೊ ಆಡಿಟರ್ ಯಾವಾಗಲೂ ಬಂದು ನಿಮ್ಮ ಅಕೌಂಟ್ಸ್ನ ವೆರಿಫೈ ಮಾಡ್ತಿದ್ದಾರೆ ಅಂದರೆ ಇಟ್ ಬಿಕಮ್ಸ್ ಅ ಮಾರಲ್ ಚೆಕ್ ಆನ್ ದ ಪೀಪಲ್. ಸೊ ಅಕೌಂಟಿಂಗ್ ಸ್ಟಾಫ್ ಯಾವಾಗಲೂ ಅದನ್ನು ಅಕೌಂಟ್ಸ್ನ ಅಪ್ ಟು ಡೇಟು ಮತ್ತು ಆ್ಯಕ್ಯುರೇಟಾಗಿ ಇಟ್ಕೊಂಡಿರ್ತಾರೆ. ದೆನ್ ಅರ್ಲಿ ಪ್ರೆಸೆಂಟೇಷನ್ ಆಫ್ ಅಕೌಂಟ್ಸ್ is possible, ನಾನು ಆಗಲೇ ಹೇಳ್ದಂಗೆ, because accounts are checked throughout the year. It becomes easier for you whenever the owner asks for it, you can immediately present it. Okay, then valuable suggestions. Sometimes auditorಗೆ ನಿಮ್ಮ ಇಷ್ಟೊಂದು ಡೀಟೇಲಾಗಿ ಚೆಕ್ ಮಾಡೋದ್ರಿಂದ ದೇ ಗೆಟ್ ವ್ಯಾಲ್ಯೂಬಲ್ ಇನ್ಸೈಟ್ಸ್ ಇನ್ ಟು ದ ಕ್ಲೈಂಟ್ಸ್ ಬಿಸ್ನೆಸ್ಸು, ಅವರ ವರ್ಕಿಂಗ್ ಸ್ಟೈಲು ಎಲ್ಲದರಲ್ಲೂ ತುಂಬ ಇನ್ಸೈಟ್ ಸಿಗುತ್ತೆ. ಅದರಿಂದ ಅವ್ರಿಗೆ ಎಲ್ಲೆಲ್ಲಿ ಏನೇನು ಸಜೆಷನ್ ಕೊಡಬೇಕೋ ಯಾವಾಗ ಆ ಸಜೆಷನ್ಗಳನ್ನ ಕೊಡ್ತಾ ಹೋಗ್ಬೋದು. ಸೊ ದಿಸ್ ಇಂಪ್ರೂವ್ಸ್ ದ ಆಪ್ರೇಷನಲ್ ಎಫಿಷಿಯನ್ಸಿ ಆಫ್ ದ ಬಿಸ್ನೆಸ್. ದೆನ್ ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಪ್ರಿಪ್ರೇಷನ್ ಆಫ್ ಇಂಟರಿಮ್ ಅಕೌಂಟ್ಸ್. ಇಂಟರಿಮ್ ಅಕೌಂಟ್ಸ್ ಅಂದರೆ ಅಕೌಂಟ್ಸ್ ಇನ್ ಬಿಟ್ವೀನ್ ದ ಇಯರ್. ವರ್ಷದ ಮಧ್ಯದಲ್ಲಿ ನಿಮಗೇನಾದರೂ ಅರ್ಜೆಂಟಾಗಿ ನಿಮ್ಮ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗಿ ಬಂತು ಅಂದರೆ, ಅಥವಾ ಇಂಟರಿಮ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡಬೇಕು ಅಂತಂದರೆ, ಆಗ ಕೂಡ ನಿಮಗೆ ಅಕೌಂಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ಯಾಕೆಂದರೆ ಇಟ್ ಈಸ್ ಆಲ್ ಅಪ್ಡೇಟೆಡ್ ಆ್ಯಂಡ್ ಆಡಿಟೆಡ್ ಕಂಟಿನ್ಯೂಸ್ಲಿ. ಯಾವಾಗಲೂ ಅಪ್ಡೇಟ್ ಇರುತ್ತೆ ನಿಮ್ಮ ಅಕೌಂಟ್ಸು, ಯಾವಾಗಲೂ ಆಡಿಟಿಂಗ್ ನಡೀತಾ ಇರುತ್ತೆ. ಸೊ ಯಾವಾಗ ಬೇಕೋ ಆವಾಗ ನಿಮ್ಮ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ದೆನ್ ವರ್ಕ್ ಎಫಿಷಿಯನ್ಸಿ. ಆಡಿಟರ್ಗೆ ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಬಿಕಾಸ್ ಈಸ್ ಕಂಟಿನ್ಯೂಸ್ಲಿ ಇನ್ ಟಚ್ ವಿತ್ ದ ಆರ್ಗನೈಸೇಷನ್. ಈ ಕಂಟಿನ್ಯೂಸ್ಲಿ ನೋಸ್ ವಾಟ್ ಇಸ್ ಹ್ಯಾಪ್ನಿಂಗ್. ಸೊ ಈ ಕ್ಯಾನ್ ಬಿ ವೆರಿ ಪ್ರೊಲಿಫಿಕ್. ತುಂಬ ಎಫಿಷಿಯೆಂಟಾಗಿ ಅವ್ರ ಕೆಲಸಗಳನ್ನ ನಿರ್ವಹಿಸ್ಬೋದು. ಹಾಗಂತ ಕಂಟಿನ್ಯೂಸ್ ಆಡಿಟ್ ಡಿಸ್ಅಡ್ವಾಂಟೇಜಸ್ ಇಲ್ಲದೆ ಏನಿಲ್ಲ. ಕಂಟಿನ್ಯೂಸ್ ಆಡಿಟಿಂದ ಸಾಕಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನೇನೋ ಒಂದು, ವೆರಿ ಎಕ್ಸ್ಪೆನ್ಸಿವ್. ನೀವು ಆಡಿಟರ್ ಇಸ್ ಅ ವೆರಿ ವೆರಿ ಕಾಸ್ಟ್ಲಿ ಫೆಲೋ ಬಿಕಾಸ್ ಈಸ್ ಅ ಪ್ರೊಫೆಷ್ನಲ್. ಒಬ್ಬರು ಸಿ ಎ ಆಗಬೇಕು ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಹಿಸ್ ಚಾರ್ಜಸ್ ವಿಲ್ ಆಲ್ಸೋ ಬಿ ವೆರಿ ಹೈ. ಅವ್ರನ್ನ ನೀವು ಕಂಟಿನ್ಯೂಸ್ ಆಡಿಟ್ ಮಾಡಬೇಕು ಅಂದರೆ ಆವಾಗ ನಿಮಗೆ ಸಾಕಷ್ಟು ಚಾರ್ಜ್ ಕೂಡ ಮಾಡ್ತಾರೆ. ಟೈಮ್ ಕನ್ಸ್ಯೂಮಿಂಗ್, ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಟೈಮ್ ಬಿಕಾಸ್ ದಿಸ್ ಕಂಟಿನ್ಯೂಸ್ ಚೆಕ್. ಅವ್ರು ಬಂದು ಚಿಕ್ಕ ಬಿಸ್ನೆಸ್ ಆದರೆ ದ ಟೈಮ್ ದೇ ಸ್ಪೆಂಡ್ ಇಸ್ ಅ ಶ್ಯೂರ್ ವೇಸ್ಟ್. ನಿಮ್ಗೆ ದೊಡ್ಡ ಬಿಸ್ನೆಸ್ ಆದರೆ ಫೈನ್, ಬಟ್ ಇಟ್ಸ್ ಸ್ಟಿಲ್ ಟೈಮ್ ಕನ್ಫ್ಯೂಸಿಂಗ್. ಆಲ್ಟ್ರೇಷನ್ ಆಫ್ ಫಿಗರ್ಸ್. ಆಲ್ಟ್ರೇಷನ್ ಮಾಡಬೇಕು ಅಂದರೆ ಯಾರಾದರೂ ಡಿಸ್ಆನೆಸ್ಟ್ ಅಕೌಂಟೆಂಟ್ಸ್ ಇದ್ರು ಅಂದರೆ ಒಂದ್ಸರಿ ನಿಮ್ಮ ಕಂಟಿನ್ಯೂಸ್ ಆಡಿಟ್ ಆದ ನಂತರ ಒಂದ್ಸರಿ ಆಡಿಟರ್ ಬಂದು ನೋಡಿ ಹೋದ್ಮೇಲೆ ಕೂಡ ಅವರು ರೆಕಾರ್ಡ್ಸ್ನ ಮ್ಯಾನಿಪುಲೇಟ್ ಮಾಡಬಹುದು. ಸೊ ಮಾಡಲೇಬೇಕು ಅಂದ್ಕೊಂಡ್ರೆ ವೆರಿಫೈ ಮಾಡಿ ಹೋಗ್ಬಿಟ್ಟಿರ್ತಾರಲ್ವ. ಸೊ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಅದನ್ನು ಮ್ಯಾನಿಪುಲೇಟ್ ಮಾಡಬಾರ್ದು ಅಂತೇನಿಲ್ಲ ಬಿಕಾಸ್ ದೇ ವಿಲ್ ನಾಟ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ರೆಕಾರ್ಡ್ಸ್. ದೇ ಕ್ಯಾನ್ ಬಿ ಆಲ್ಟರ್ಡ್. ಲೂಸಿಂಗ್ ಲಿಂಕ್ ಇನ್ ದ ಆಡಿಟ್ ವರ್ಕ್. ಪ್ರಾಪರಾಗಿ ನೋಟ್ಸ್ ಬರೆದಿಲ್ಲ ಅಂತಂದರೆ ಪ್ರೀವಿಯಸ್ ವಿಸಿಟ್ಸಲ್ಲಿ, ಆವಾಗ ಆಡಿಟರ್ಗೆ ಆ ಲಿಂಕು ಲಾಸ್ ಆಗುತ್ತೆ ಆ್ಯಂಡ್ ದೇ ವಿಲ್ ನಾಟ್ ಕ್ಲಿಯರ್ಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವೇರೀಸ್. ದೆನ್ ಮೊನಾಟನಿ. ಇಟ್ ಬಿಕಮ್ಸ್ ವೆರಿ ಮೆಕ್ಯಾನಿಕಲ್. ಕಂಟಿನ್ಯೂಸ್ ಆಗಿ ಆಡಿಟ್ ಮಾಡ್ತಾಯಿದ್ರೆ ಅದೊಂಥರ ಅದ್ರ ಮೇಲೆ ಅವರ್ಷನೇ ಬಂದುಬಿಡುತ್ತೆ. ಇವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡ್ತಾನೆ ಇದ್ದರೆ ಏನನ್ಸುತ್ತೇಳಿ, ಅಯ್ಯ ಇದೊಂದು ಟೆಸ್ಟಾ ಅಂತ. ಆ ಟೆಸ್ಟನ್ನ ಬರೆಯೋ ಸೀರಿಯಸ್ನೆಸ್ ಹೊರಟೋಗುತ್ತೆ. ಸೊ ಇಲ್ಲೂ ಕೂಡ ಅದಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ಕನ್ವೀನಿಯನ್ಸ್. ಯಾವಾಗಲೂ ಅವ್ರು ಬಂದು ವಿಸಿಟ್ ಮಾಡ್ತಾ ಇರೋದು ಅಕೌಂಟೆಂಟ್ಸ್ಗೂ ಕೂಡ ಅಥವಾ ಕ್ಲೈಂಟ್ಸ್ ಬಿಸ್ನೆಸ್ಗೂ ಕೂಡ ಇಟ್ ಈಸ್ ಅ ಡಿಸ್ಟರ್ಬೆನ್ಸ್. ಅದೊಂಥರ ಡಿಸ್ಟ್ರಪ್ಷನ್. ಯಾವಾಗಲೂ ಕಂಟಿನ್ಯೂಸ್ ಆಗಿ ಬಂದು ಅದನ್ನು ಮಾತಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಲಾಟ್ ಆಫ್ ಇನ್ಕನ್ವೀನಿಯನ್ಸ್. Okay, so the rest of the things we'll discuss in the next session.